ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರಿಯ ದೇವಜನರೇ, ನಿಮ್ಮನ್ನ ದೇವರು ಒಂದು ಉದ್ದೇಶದಿಂದ ಕರೆದಿದ್ದಾನೆ, ಒಂದು ಯೋಜನೆಯನ್ನ ಇಟ್ಟಿದ್ದಾನೆ ನಿಮ್ಮ ಮೇಲೆ. ಆ ಯೋಜನೆ ನಿಮ್ಮ ಜೀವಿತದಲ್ಲಿ ಪೂರ್ತಿಯಾಗಿ ನೆರವೇರಬೇಕೆಂಬುದಾಗಿ ದೇವರು ಇಷ್ಟಪಡುವಾತನಾಗಿದ್ದಾನೆ. ಆ ಉದ್ದೇಶ ನಿಮ್ಮ ಜೀವಿತದಲ್ಲಿ, ದೇವರ ಉದ್ದೇಶ, ದೇವರ ಯೋಜನೆಗಳು, ದೇವರ ಕರೆಯುವಿಕೆ, ಅವುಗಳನ್ನು ಈಡೇರಿಸಲಿಕ್ಕೆ ದೇವರು ಬೇಕಾದದೆಲ್ಲವನ್ನ ಈ ಲೋಕದಲ್ಲಿ ನಿಮಗೆ ಅನುಗ್ರಹಿಸುವಾತನಾಗಿದ್ದಾನೆ. ಒಬ್ಬ ವ್ಯಕ್ತಿ ತನ್ನ ಜೀವಿತವೆಲ್ಲ ಪೂರ್ತಿಯಾಗಿ ಒಂದು ದೇವರ ಕರೆಯುವಿಕೆ, ದೇವರ ಒಂದು ಉದ್ದೇಶ ನೆರವೇರಲಿಕ್ಕೆ ತನ್ನನ್ನು ತಾನು ಒಪ್ಪಿಸಿ ಕೊಡುವುದಾದರೆ ದೇವರು ತನ್ನ ಕಾರ್ಯವನ್ನ ನಿಮ್ಮೊಬ್ಬೊಬ್ಬರ ಮೂಲಕ ಬಹಳಷ್ಟು ಸುಲಭವಾಗಿ ಮಾಡಲು ಶಕ್ತನಾಗಿದ್ದಾನೆ. ಎಲ್ಲಿ ಏನೋ ಒಂದು ತಪ್ಪುಗಳನ್ನು ಮಾಡಿದ್ರೆ, ಏನೋ ಒಂದು ಪಾಪವನ್ನು ಮಾಡಿದ್ರೆ ಅದರಲ್ಲಿ ಯಾವಾಗಲೂ ಕೊರಗುತ್ತಾ ಇರುವ ಜನಗಳು, ಅದರಲ್ಲಿ ಯಾವಾಗಲೂ ನಾನಿಂಥ ತಪ್ಪು ಮಾಡಿದೆ ಅಂತ ಹೇಳುವಾಗ ಪೂರ್ತಿಯಾಗಿ ನಿಮಗೆ ನಕಾರಾತ್ಮಕವಾದ ಅಥವಾ ಪಾಪದ ಒಂದು ಅರಿವು ಅಥವಾ ಪಾಪದ ಬಗ್ಗೆ ನಿಮಗಿರುವಂತಹ ಭಯ ಉಂಟಾಗ್ತದೆ. ಎಲ್ಲಿ ಪಾಪವು ಹೆಚ್ಚಾಗ್ತದೋ ಅಲ್ಲೇ ದೇವರ ಕೃಪೆಯು ಹೆಚ್ಚಾಗುತ್ತದೆ. ಪ್ರಿಯರೇ, ನೀವು ಹೇಳ್ರಿ, ಪಾಪಕ್ಕೆ ಜಾಸ್ತಿ ಶಕ್ತಿ ಇದೆಯಾ ಅಥವಾ ಕೃಪೆಗೆ ಜಾಸ್ತಿ ಶಕ್ತಿ ಇದೆಯಾ? ಅಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನ ಕ್ಲಿಯರ್ ಆಗಿ ಹೇಳ್ತದೆ. ಪ್ರಿಯರೇ, ಅಪರಾಧಗಳು ಹೆಚ್ಚಾಗಿ ಕಂಡುಬರುವ ಹಾಗೆ ಧರ್ಮಶಾಸ್ತ್ರವು ನಮ್ಮ ಮಧ್ಯೆ ಬಂತು, ಆದರೆ ಪಾಪವು ಹೆಚ್ಚಿದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ಪಾಪವು ಹೆಚ್ಚಿದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ಏನೋ ಒಂದು ತಪ್ಪು ಮಾಡಿದ್ರಿ, ಯಾರಿಗೋ ಅವಿಧೇಯರಾದ್ರಿ, ಯಾರ್ದೋ ಮಾತನ್ನ ಕೇಳಲಿಲ್ಲ, ಮನುಷ್ಯರ ಮಾತನ್ನ, ಅದು ತಪ್ಪೇ, ಪಾಪವೇ ಬೇರೆ, ತಪ್ಪೇ ಬೇರೆ. ಪ್ರಿಯರೇ, ಆದರೆ ಏನಾದ್ರೂ ಒಂದು ನಿಮಗೇನೋ ಒಂದು ಕಷ್ಟದಲ್ಲಿ ಇದ್ದೀರಾ, ದೇವರು ನಿಮಗೆ ಗೊತ್ತಿಲ್ಲದಿರುವಂತಹ ಸಮಯದಲ್ಲಿ ಅಥವಾ ಗೊತ್ತಾದಾಗಲೂ ಕೂಡ ನಿಮಗೆ ತಿಳಿದೋ ತಿಳಿಯದೆಯೋ ಏನಾದರೂ ಒಂದು ಪಾಪವನ್ನು ಅಥವಾ ತಪ್ಪುಗಳನ್ನು ಮಾಡಿದಾಗ ಆ ಪಾಪದ ಶಕ್ತಿ ನಿಮ್ಮನ್ನ ಯಾವಾಗಲೂ ಕಾಡುತ್ತಾ ಇರುತ್ತದೆ. ಆದರೆ ಆ ಪಾಪ ಮಾಡಿದ ತಕ್ಷಣ ನಿಮ್ಮ ಅರಿವಿಗೆ ಬಂದರೆ ತಕ್ಷಣ ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ ಕೃಪೆ ಬಹಳಷ್ಟು ಪಾಪಕ್ಕಿಂತ ಪ್ರಬಲವಾಗಿದೆ. ನೀವು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಯಾರು ಕೂಡ ಪಾಪದ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾರೆ ಹೊರತು ಪಾಪ ಮಾಡದೆ, ನಿಮ್ಮ ಪಾಪಕ್ಕೋಸ್ಕರ ನೀವು ದೇವರ ಹತ್ರ ಕ್ಷಮಾಪಣೆಯನ್ನು ಹೊಂದ್ಕೊಳ್ರಿ, ಉಪವಾಸ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ನಿಮ್ಮನ್ನು ನೀವು ಒಪ್ಪಿಸಿಕೊಡ್ರಿ, ಪಾಪವನ್ನು ಬಿಟ್ಟು ಬಿಡ್ರಿ. ಓಕೆ, ಪಾಪವನ್ನು ಬಿಟ್ಟು ಬಿಡೋದು ಕರೆಕ್ಟ್, ದೇವರ ವಾಕ್ಯ ಹಾಗೆ ಹೇಳ್ತದೆ. ದೇವರೇ ಹೇಳ್ತಾರೆ, ಯೇಸು ಸ್ವಾಮಿ ಅನೇಕರಿಗೆ ಬೈಬಲ್ನಲ್ಲಿ, ಹೋಗು ಇನ್ನು ಮುಂದೆ ಪಾಪ ಮಾಡಬೇಡ. ಅದರ ಅರ್ಥ, ಯಾವಾಗ ನೀವು ಪಾಪದ ಜೀವಿತವನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ತೀರೋ ಅಥವಾ ನೀವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳನ್ನ ಅಥವಾ ಪಾಪಗಳನ್ನ ಮಾಡಿದಾಗ ಸಡನ್ ಆಗಿ ನಿಮ್ಮ ಅರಿವಿಗೆ ಬಂದು, ನಾನು ಇಂಥ ತಪ್ಪನ್ನ ಮಾಡಿದೆ ದೇವರಿಗೆ ವಿರುದ್ಧವಾಗಿ, ದೇವರೇ ನನ್ನನ್ನು ಕ್ಷಮಿಸು ಎಂದ ತಕ್ಷಣ ನೀವು ಆಲೋಚನೆ ಮಾಡಬೇಕು, ಕೃಪೆಗೆ ಪಾಪಕ್ಕಿಂತ ಹೆಚ್ಚಾದ ಅಧಿಕಾರ, ಶಕ್ತಿ ಇದೆ. ಪ್ರಿಯರೇ, ನೀವು ಯಾವಾಗ ದೇವರಿಗೆ ಒಪ್ಪಿಸಿಕೊಡ್ತೀರೋ ಪೂರ್ತಿಯಾಗಿ ಆ ಪಾಪವನ್ನ, ಆ ದೇವರ ಕೃಪೆ ನಿಮ್ಮನ್ನ ಆವರಿಸಿಕೊಳ್ತದೆ, ಎಲ್ಲ ಪಾಪಗಳನ್ನ ಕ್ಷಮಿಸಿ ಬಿಡುತ್ತದೆ. ಪ್ರಿಯರೇ, ನೀವು ಯೋಚಿಸಬಾರ್ದು, ಪಾಪದಿಂದ, ಈ ಪಾಪದಲ್ಲೇ ನಾನು ಸತ್ತು ಹೋಗ್ಬಿಡ್ತೇನೋ, ಈ ರೋಗದಲ್ಲೇ ನಾನು ಸತ್ತು ಹೋಗ್ಬಿಡ್ತೀನೇನೋ, ಈ ಪಾಪದಲ್ಲೇ ನಾನು ಹಿಂಗೇ ಆಗ್ಬಿಡ್ತೀನೇನೋ, ಹೀಗೇ ಇರ್ತೀನೇನೋ, ಎಂಥ ತಪ್ಪು ಮಾಡಿದೆ, ಎಂಥ ಪಾಪ ಮಾಡಿದೆ, ನಾನೇನಾದರೂ ಯಾವುದೋ ಜನ್ಮದಲ್ಲಿ ಪಾಪ ಮಾಡಿದ್ದಿನ, ಏನೆಲ್ಲ ನೀವು ಚಿಂತೆ ಮಾಡ್ತೀರಾ. ಮನುಷ್ಯನಿಗೆ ಇರುವುದು ಒಂದೇ ಒಂದು ಜೀವಿತ, ಅದು ಮನುಷ್ಯನ ಜೀವಿತ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಒಂದು ದೇವರಿಗೋಸ್ಕರ ನೀವು ಜೀವಿಸಿ ಸತ್ತರೆ ಪರಲೋಕ ರಾಜ್ಯವನ್ನು ಸೇರ್ತೀರಾ, ಇಲ್ಲವಾದರೆ
ಮರಣದಂಡನೆಗೆ ಗುರಿಯಾಗ್ತೀರ ಪ್ರಿಯರೇ. ಮರಣದಂಡನೆಗೆ ಒಪ್ಪಿಸಿರುವುದು ಆ ದುಷ್ಟ ಶಕ್ತಿಯನ್ನ ಮಾತ್ರ, ದುಷ್ಟನಿಗೆ ಮಾತ್ರ ಮರಣದಂಡನೆ. ಆದರೆ ಆತನನ್ನು ನಂಬಿದ ಮಕ್ಕಳಿಗೆ ಅಥವಾ ಆತನ ಮಕ್ಕಳಿಗೆ ಮರಣದಂಡನೆ, ಆ ಬೆಂಕಿಯ ಕೆಂಡ, ಕೆರೆ ಇಲ್ಲವೇ ಇಲ್ಲ. ನೀವು ಯಾವಾಗೆಲ್ಲ ತಪ್ಪುಗಳನ್ನ, ಪಾಪಗಳನ್ನ ಮಾಡುತ್ತೀರೋ ಆಗೆಲ್ಲ ನೀವು ಕೃಪೆಯ ಅಡಿಯಲ್ಲಿ ಬರೋದಾದ್ರೆ, ಯೇಸು ಕ್ರಿಸ್ತನ ಕೃಪೆಯ ಅಡಿಯಲ್ಲಿ ಬರುವುದಾದರೆ ಆ ಪಾಪ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತದೆ. ನೀವು ಯಾವಾಗ ಕೃಪೆಯ ಅಡಿಯಲ್ಲಿ ಬಂದು ದೇವರೇ ನನ್ನನ್ನು ಕ್ಷಮಿಸು, ನನ್ನನ್ನು ಪಾಪವನ್ನು ಕ್ಷಮಿಸು, ನಾನು ಪಾಪ ಮಾಡಿದ್ದೇನೆ, ನನ್ನ ತಪ್ಪನ್ನು ಕ್ಷಮಿಸು ಎಂಬುದಾಗಿ. ಒಂದು ಯೋಹಾನ 1ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಸಕಲ ಪಾಪ, ಎಲ್ಲ ವಿಧವಾದ ಪಾಪ, ಅದು ಎಂಥದೇ ಪಾಪವಾಗಿರಲಿ, ಎಲ್ಲ ರೀತಿಯ ಪಾಪ, ನೀವು ಸುಳ್ಳು ಹೇಳಿದಂಥ ಪಾಪನೋ, ಬೇರೆಯವರಿಗೆ ನೋಯಿಸಿದಿರೇನೋ, ಅಥವಾ ಯಾರನ್ನಾದ್ರೂ ಹೊಡೆದಿದ್ದೀರೇನೋ, ಅಥವಾ ಇವನ್ ಯಾರನ್ನಾದ್ರೂ ಕೊಲೆ ಮಾಡಿದ್ರು ಕೂಡ ಸಕಲ ವಿಧವಾದ ಪಾಪಗಳನ್ನ ದೇವರು ಅಥವಾ ಆತನ ಯೇಸುವಿನ ರಕ್ತ ಪರಿಹರಿಸಿ ಶುದ್ಧಿ ಮಾಡ್ತದೆ, ನಿಮ್ಮನ್ನು ಶುದ್ಧಿ ಮಾಡ್ತದೆ. ಅದರ ಅರ್ಥ ಒಂದು ಸ್ನಾನ ಮಾಡುವಾಗ ಸೋಪನ್ನ ಮೈಗೆಲ್ಲ ಹಚ್ಚಿಕೊಂಡಾಗ ಹೇಗೆ ಮೈಯೆಲ್ಲ ಕ್ಲೀನ್ ಆಗ್ತದೋ ಅದೇ ರೀತಿ ಯೇಸುವಿನ ರಕ್ತ ಆ ಸೋಪು ಕೊಳೆಯನ್ನ ಕ್ಲೀನ್ ಮಾಡಿದ ಹಾಗೆ ಯೇಸುವಿನ ರಕ್ತ ನಿಮ್ಮ ಪಾಪಗಳೆಲ್ಲವನ್ನ ತೊಳೆದು ಶುದ್ಧಿ ಮಾಡ್ತದೆ. ಅದರ ಅರ್ಥ ಪಾಪದ ಯಾವುದೇ ಕಲೆ, ಯಾವುದೇ ಗುರುತುಗಳು ಇಲ್ಲದ ಹಾಗೆ ಯೇಸುವಿನ ರಕ್ತ ನಿಮ್ಮನ್ನ ತೊಳೆದು ಶುದ್ಧೀಕರಿಸ್ತದೆ ಪ್ರಿಯರೇ. ಅದೇ ರೀತಿ ಪಾಪಕ್ಕಿಂತ ಹೆಚ್ಚಾದ ಶಕ್ತಿ, ಹೆಚ್ಚಾದ ಒಂದು ಅಧಿಕಾರ ಕೃಪೆಗಿದೆ. ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಪ್ರತಿಯೊಬ್ಬರಿಗೂ ಬರುವುದಾಗಿದೆ. ಪಾಪ ಬರುವುದು ದುಷ್ಟನಿಂದ, ದುರಾತ್ಮನಿಂದ. ಆದರೆ ಕೃಪೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟು ಅದರ ಅಡಿಯಲ್ಲಿ ಬರುವುದಾದರೆ ದೇವರು ನಿಮ್ಮನ್ನು ಕ್ಷಮಿಸಿ ನೀತಿವಂತನನ್ನಾಗಿ ಮಾಡಿ ತನ್ನ ಸನ್ನಿಧಿಯಲ್ಲಿ ಮತ್ತೆ ನಿಲ್ಲುವ ಹಾಗೆ ದೇವರು ನಿಮಗೆ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಕೃಪೆಗೆ ಬಹಳಷ್ಟು, ಪಾಪಕ್ಕಿಂತ ಹೆಚ್ಚಾದ ದೊಡ್ಡ ವಿಶೇಷವಾದ ಅಧಿಕಾರ ಕೃಪೆಗಿದೆ ಪ್ರಿಯರೇ. ಆ ಕೃಪೆಯ ಅಡಿಯಲ್ಲಿ ನೀವೆಲ್ಲರೂ ಈಗಾಗಲೇ ಇದ್ದೀರಾ. ನೀವೆಲ್ಲರೂ ಯಾರೆಲ್ಲ ಯೇಸು ಸ್ವಾಮಿಯನ್ನು, ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನು ಎಂಬುದಾಗಿ ನೀವು ಅಂಗೀಕಾರ ಮಾಡಿಕೊಂಡಿದ್ದೀರೋ ಅವರೆಲ್ಲರೂ ಕೃಪೆಯ ಅಡಿಯಲ್ಲಿದ್ದೀರಾ, ಕೃಪೆಯ ಕೆಳಗಡೆ ಇದ್ದೀರಾ ಪ್ರಿಯರೇ. ಯೇಸುವಿನ ಕೃಪೆಯ ಅಡಿಯಲ್ಲಿದ್ದೀರಾ, ಪಾಪದ ಅಡಿಯಲ್ಲಿ ಅಲ್ಲ, ಪಾಪದ ಜೀವಿತದಲ್ಲಿ ಅಲ್ಲ, ಕೃಪೆಯಲ್ಲಿ. ದೇವರು ನಿಮ್ಮನ್ನ ಒಂದು ವೇಳೆ ತಪ್ಪು ಪಾಪಗಳನ್ನು ಮಾಡುವುದಾದರೆ ಕ್ಷಮಿಸುವ ದೇವರಾಗಿದ್ದಾನೆ. ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡುವುದಾದರೆ ದೇವರು ಸಕಲ ವಿಧವಾದ ಎಲ್ಲವುಗಳನ್ನು ಕ್ಷಮಿಸಿ ನಿಮ್ಮ ಮೇಲೆ ದೇವರ ಕೃಪೆ ಆವರಿಸಿಕೊಳ್ತದೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗೋಸ್ಕರ ಪ್ರಾರ್ಥಿಸುವವನಾಗಿದ್ದೇನೆ. ಪರಿಶುದ್ಧನಾದ ನನ್ನ ಪರಲೋಕದ ತಂದೆಯಾದ ದೇವರೇ, ಹೌದು ಕರ್ತನೇ, ನಿನ್ನ ವಾಕ್ಯ ಹೇಳುವ ಹಾಗೆ, ಹೌದು, ಎಲ್ಲಿ ಪಾಪವು ಹೆಚ್ಚಾಯಿತು ಅಲ್ಲೇ ಕೃಪೆಯು ಅದಕ್ಕಿಂತ ಪ್ರಬಲವಾಯಿತು ದೇವರೇ. ಪಾಪಕ್ಕಿಂತ ಪರಿಶುದ್ಧಾತ್ಮನೇ ನೀನು ಆಶೀರ್ವಾದ ಮಾಡಿ ಕರ್ತನೇ. ಪಾಪದ ನಿಮಿತ್ತ ಓ ದೇವರೇ, ಎಲ್ಲೋ ಮೂಲೆಯಲ್ಲಿ ನಾನು ಇಂಥ ತಪ್ಪನ್ನು ಮಾಡಿದ್ದೇನೆ ಎಂಬುದಾಗಿ ಯಾರೆಲ್ಲ ಒಂದು ವೇಳೆ ಕೂತುಕೊಂಡಿರುವುದಾದರೆ, ಆಲೋಚನೆ ಮಾಡ್ತಾ ಇದ್ದಾರೆ, ಅವರನ್ನು ಕ್ಷಮಿಸು. ನಿನ್ನ ಕೃಪೆಯ ಅಡಿಯಲ್ಲಿ ಪವಿತ್ರಾತ್ಮನೆ ಬರುವುದಕ್ಕೆ ಸಹಾಯ ಮಾಡು ದೇವರೇ. ನಿನ್ನನ್ನು ಆತುಕೊಳ್ಳೋದಕ್ಕೆ ಸಹಾಯ ಮಾಡು. ನಿನ್ನ ಕೃಪೆಯ ಶಕ್ತಿ, ಕೃಪೆಯ ಮಹತ್ವ, ಕೃಪೆ ಏಸಯ್ಯ, ಆ ಕೃಪೆ ಅವರ ಜೀವಿತದಲ್ಲಿ ಪ್ರಬಲವಾಗಲಿ ಯೇಸುವಿನ ನಾಮದಲ್ಲಿ. ಪವಿತ್ರಾತ್ಮನೆ ಅಪ್ಪ, ಅವರನ್ನು ಆಶೀರ್ವಾದ ಮಾಡು ದೇವರೇ. ಕೃಪೆಯ ಶಕ್ತಿ ಪ್ರಬಲವಾಗಿದೆ ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ನೀನು ಸಹಾಯ ಮಾಡು, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.